ಸರ್ ಇಲ್ಲೇ ಇದಾರಲ್ಲ, ಏನ್ ಮಾಡೋದು ಇವಾಗ? ನಾನು ಅವ್ರ ಕಣ್ಣಿಗೆ ಕಾಣಿಸ್ಬಾರ್ದು, ಹೋಗ್ಬಿಡ್ಲಾ? ಪಮ್ಮಿ, ವಾಟ್ ಹ್ಯಾಪನ್ ಪಮ್ಮಿ? ಯಾಕೆ ಹೀಗಿದ್ದೀರಾ? ಕಾವೇರಿಗೆ ಫೋನ್ ಮಾಡು ಅಗಸ್ತ್ಯ. ಕಾವೇರಿಗ? ಯಾಕೆ? ಇಲ್ಲ, ಶಾಪಿಗೆ ಬರಕ್ ಹೇಳಿದ್ದೆ, ಅವಳಿನ್ನೂ ಬಂದಿಲ್ಲ, ಅದಕ್ಕೆ. ವಾಟ್ ಇಸ್ ದಿಸ್ ಪಮ್ಮಿ? ಕಾವೇರಿ ಶಾಪ್ಗೆ ಯಾಕೆ? ಏನು ವಿಷಯ? ಅದೇನಂದ್ರೆ ಬಾವಾ, ಈ ಗುಂಡ, ನೀನೇನೋ ಇಲ್ಲಿ ಯಾರ ಜೊತೆ ಬಂದ್ಯೋ? ಜೊತೆ ಬಾವಾ. ಮತ್ ಅವರಲ್ಲಿ? ಬಾವಾ, ನಿಮ್ನ ಅವಾಗ್ಲೇ ನಾನು ನೋಡ್ದೆ. ಕಾವೇರಿ ಅಕ್ಕ ಅಲ್ಲಿದ್ದಾರೆ. ಬಾ ಬಾ ಬಾ, ಅಲ್ಲಿಗೆ ಹೋಗೋಣ. ಈ ಅಜ್ಜಿನೇ ಎಮರ್ಸ್ತಿದ್ಯಾ ಕಾವೇರಿ? ಅನಿಕನ್ಗೆ ಧಾರಿ ಸೀರೆ ಸೆಲೆಕ್ಟ್ ಮಾಡಬೇಕು, ನೀನೇ ಬಂದು ಸೆಲೆಕ್ಟ್ ಮಾಡು. ಬೇಡ ಅಜ್ಜಿ, ನೀವೆಲ್ಲ ಇದ್ದೀರಲ್ಲ, ನೀವೇ ಮಾಡ್ಕೊಳ್ಳಿ. ಸುಮ್ಮನೆ ನಾನು ಅಲ್ಲಿಗೆ ಬರೋದು, ನನ್ನಿಂದ ಕಿರಿಕಿರಿ ಆಗೋದು ನಂಗೆ ಇಷ್ಟ ಇಲ್ಲ. ರೀ ಕಾವೇರಿ, ಯಾಕ್ರಿ ಹಾಗೆ ಹೊರಡ್ತಿದ್ರಂತ? ಅದು ನನ್ನನ್ನು ಮಾತಾಡಿಸ್ದೆ? ಅದು ಹಾಗಲ್ಲ ಸರ್, ನೀವು ಇಲ್ಲಿ ಬಂದಿರೋದು ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ಗೊತ್ತಾದ್ಮೇಲೆ ಮೀಟ್ ಮಾಡದೆ ಹಾಗೆ ಹೋಗ್ಬಿಡೋದಾ? ಈಗ ವಾದ ಮಾಡೋದು ಯಾಕೆ? ಬನ್ನಿ, ಮೊದಲು ಸೀರೆ ಸೆಲೆಕ್ಟ್ ಮಾಡೋಣ. ಕಾವೇರಿ, ನೀನೇ ಫಸ್ಟ್ ಸೀರೆ ಅನಿಕನ್ಗೆ ಸೆಲೆಕ್ಟ್ ಮಾಡಬೇಕು. ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಹೋಗೋಣ. ಅಯ್ಯೋ ಅಜ್ಜಿ, ನಾನು ಹೇಗೆ ಅವ್ರಿಗೆ ಸೀರೆ ನೋಡ್ಲಿ? ಅವರೆಲ್ಲ ದುಬಾರಿ ಇದೆ ಅಲ್ವಾ ನೋಡೋದು, ನಂಗೆ ಅದೆಲ್ಲ ಗೊತ್ತಾಗಲ್ಲ. ಕಾವೇರಿ ಅವ್ರೆ, ಅಲ್ಲಿ ಯಾವ ಸೀರೆನೂ ಒಪ್ತಾ ಇಲ್ಲ. ಎಷ್ಟು ಸೀರೆ ತೋರಿಸಿದ್ರು ಅದನ್ನ ಯಾವುದನ್ನು ಲೈಕ್ ಮಾಡ್ತಾ ಇಲ್ಲ. ನೋಡೋಣ, ನೀವೊಂದು ಯಾವುದಾದ್ರೂ ಸೆಲೆಕ್ಟ್ ಮಾಡಿ. ಬನ್ನಿ ಹೋಗೋಣ, ಬನ್ನಿ ಬನ್ನಿ ಕಾವೇರಿ. ಬಾ ಕಾವೇರಿ, ಹೋಗೋಣ ಬಾ. ಒಳ್ಳೆ ದಾರಿ ಸೀರೆ ತೋರ್ಸಮ್ಮ. ಪಾಪು, ನಿನ್ ಸಿಸ್ಗೆ ಒಂದು ಒಳ್ಳೆ ಸೀರೆ ಆರಿಸು. ನಾನು ಅದನ್ನೇ ನೋಡ್ತಾ ಇದ್ದೀನಿ ಪಮ್ಮಿ. ಅಗಸ್ತ್ಯ, ನಾನು ಹೇಳಿದ್ದು ಸೀರೆ ನೋಡು ಅಂತ. ನಿನ್ ಹೆಂಡತಿನ ಆಮೇಲೆ ನೋಡುವಂತೆ. ಪಮ್ಮಿ, ಏನು ಹೇಳ್ತಾ ಇದ್ದೀರಾ? ನಾನು ಹೇಳಿದ್ದು ಸೀರೆನೇ. ಹಾ, ಎಲ್ಲ ಗೊತ್ತು. ನಾನು ಕೂಡ ನಿಮ್ಮ ವಯಸ್ಸನ್ನೇ ದಾಟ್ಕೊಂಡು ಬಂದಿರೋಡು. ಆ ಅಜ್ಜಿ, ಈ ಸೀರೆ ತುಂಬಾ ಚೆನ್ನಾಗಿದೆ. ಇದು ಅನಿಕಾ ಮೇಡಮ್ಗೆ ಒಪ್ಪುತ್ತೆ ಅಂತ ನಂಗೆ ಅನಿಸ್ತಾ ಇದೆ. ನಿಮ್ಗೆ? ವಾವ್ ರೀ, ತುಂಬಾ ಚೆನ್ನಾಗಿದೆ ಇದು, ನಂಗೂ ಇಷ್ಟ ಆಯ್ತು.
ನೀನ್ ನೋಡ್ತಿರೋದನ್ನ ನೋಡಿದ್ರೇನೆ ಚೆನ್ನಾಗಿ ಗೊತ್ತಾಯ್ತು ನಿನ್ಗಿಷ್ಟ ಆಗತ್ತೆ ಅಂತ. ಮಮ್ಮಿ ನಾನು ಇನ್ ಡೀಟೇಲ್ ಆಗಿ ಸ್ಯಾರಿನೇ ನೋಡ್ತಾ ಇದ್ದಿದ್ದು. ಸರಿ ಸರಿ, ಇದನ್ನ ತಗೊಂಡ್ ಹೋಗಿ ನಿನ್ ಸಿಸ್ಸಿಗೆ ತೋರ್ಸು. ಅವಳಿಗಿಷ್ಟ ಆಗತ್ತಾ ನೋಡೋಣ. ನೀನೇ ಸೆಲೆಕ್ಟ್ ಮಾಡ್ದೆ ಅಂತ ಹೇಳು, ಏನಾಗತ್ತೆ ನೋಡೋಣ. ಹಾ, ಅದೆಲ್ಲ ನಾನು ಹೇಳ್ತೀನಿ. ಹಾ, ಅಷ್ಟ್ರೊಳಗೆ ನಾನ್ ಕಾವೇರಿಗೆ ಇಲ್ಲಿ ಸೀರೆ ಸೆಲೆಕ್ಟ್ ಮಾಡ್ತೀನಿ. ಮಮ್ಮಿ ಅದೇಗಾಗತ್ತೆ? ನಾನು ಇಲ್ದೆ ನನ್ನ ಹೆಂಡತಿಗೆ ನೀವೇ ಸ್ಯಾರಿ ಸೆಲೆಕ್ಟ್ ಮಾಡ್ತೀರಾ? ಓ ಅಗಸ್ತ್ಯ ಅವರೇ, ನನ್ನ ಮೊಮ್ಮಗಳಿಗೆ ನಾನೇನೆ ಸೀರೆ ಸೆಲೆಕ್ಟ್ ಮಾಡೋದು. ನಿಮ್ ಹೆಂಡತಿಗೆ ಆಮೇಲೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಐ ಹ್ಯಾವ್ ನೋ ಅಬ್ಜೆಕ್ಷನ್. ಸರಿ, ಓಕೆ, ಆಗ್ಬೋದು. ಅನಿಕಾ, ನಮ್ದೆಲ್ಲ ಸೆಲೆಕ್ಷನ್ ಆಯ್ತು. ನೀನು ಯಾವುದನ್ನು ಸೆಲೆಕ್ಟೇ ಮಾಡ್ತಾ ಇಲ್ವಲ್ಲ? ಅನಿಕಾ, ನಾವು ನಮ್ಮ ಸೆಲೆಕ್ಷನ್ ಎಲ್ಲ ಮುಗಿಸಾಯ್ತು. ಒಂದೇ ಒಂದು ಸೀರೆ ಸೆಲೆಕ್ಟ್ ಮಾಡೋಕ್ಕಾಗಿಲ್ವಾ ನಿನ್ ಕೈಲಿ ಇಷ್ಟೊತ್ತಾದ್ರೂ? ಏನ್ ಮಾಡೋದು ಡ್ಯಾಡ್, ಯಾವ ಸ್ಯಾರಿನೂ ಸೆಲೆಕ್ಟ್ ಮಾಡೋದಕ್ಕೆ ಆಗ್ತಿಲ್ಲ. ಕಲರ್ ಓಕೆ ಆದ್ರೆ ಡಿಸೈನ್ ಸರಿ ಹೋಗ್ತಾ ಇಲ್ಲ. ಡಿಸೈನ್ ಕಲರ್ ಎರಡೂ ಸರಿ ಹೋದ್ರೆ ನನಗೆ ಕ್ವಾಲಿಟಿನೇ ಇಷ್ಟ ಆಗ್ತಾ ಇಲ್ಲ. ಅದಕ್ಕೆ ನೀವು ಸೆಲೆಕ್ಟ್ ಮಾಡೋವರೆಗೂ ನೋಡೋಣ ಅಂತ ಅಣ್ಣ ಹೇಳಿದಾನೆ ತಾನೆ. ಸೊ ನೀವು ಆರಾಮಾಗಿ ಸೆಲೆಕ್ಟ್ ಮಾಡಿ. ಎಸ್ ಸರಿ, ನಿನಗೆ ಇಷ್ಟ ಆಗದೋದ್ರೆ ತೊಗೊಳಕ್ಕೆ ಹೋಗ್ಬೇಡ. ಹಾಫ್ ಹಾರ್ಟೆಡ್ ಬೇಡ. ಸಿಸ್, ಅದಕ್ಕೆ ಡಿಸೈನ್ ಏನೋ ಓಕೆ, ಬಟ್ ನೀವು ವೇರ್ ಮಾಡೋ ರೇಂಜ್ಗಂತೂ ಇಲ್ಲ. ಅನ್ಕೊಂಡೆ ಕಣೋ, ಅನ್ಕೊಂಡೆ ಬಿಡದೆ ಕಾಲು ಬರ್ತಾ ಇದೆ ಅಂತಂದ್ರೆ ಈ ಶನಿದೇ ಇರಬೇಕು ಅಂತ. ರಾಮೇಶ್ವರ ಕೂದ್ರು ಶನೇಶ್ವರನ್ ಕಾಟ ತಪ್ಪಲಿಲ್ಲ ನನಗೆ. ಏನೋ ನಿನ್ಗಳು ಬಾವಾ ಬೈಯುದಂತ ಕುಕ್ಕುದಂಡಿ. ಏ ಬಾವಾ, ನನ್ನನ್ನೆಲ್ಲಿ ಬಿಟ್ಟು ನೀವಲ್ಲಿ ಆರಾಮದಲ್ಲಿ ಇರ್ಬೋದಂತನಾ? ನಾನೆಂತೆಲ್ಲ ಲೀಸ್ಟ್ ಕೊಟ್ಟಿದ್ದೇನೆ ತರ್ಲಿಕ್ಕೆ. ಎಲ್ಲ ತರುವ ಜವಾಬ್ದಾರಿ ನಿಮ್ಮದು. ಏಯ್, ನನ್ನನ್ನೇನು ಅನ್ಕೊಂಡಿದ್ಯಾ? ಮೊನ್ನೆ 500 ರೂಪಾಯಿ ಕೊಟ್ಟಿದ್ದಲ್ಲ, ಏನು ಮಾಡಿದೆ? ಬಾವಾ, ನನ್ನ ಹತ್ರ ಲೆಕ್ಕೆಲ್ಲ ಕೇಳುದು ಬೇಡ ಆಯ್ತಾ? ಲೆಕ್ಕ ಎಲ್ಲ ಪಕ್ಕಕ್ಕೆ. ನಾನು ಎಂತ ಹೇಳಿದೆ ನೀವು ತರಬೇಕು ಅಷ್ಟೇ. ಲೋ, ಮನೆಯವರೆಲ್ಲ ಇದ್ದಾರೆ, ನೀವು ಲಿಸ್ಟ್ ಕೊಡ್ದು ಇಷ್ಟು ಉದ್ದ ಇದೆ, ಹೇಗೋ ತರಲಿ ಅದನ್ನೆಲ್ಲ ಮನೆಯವ್ರ ಕಣ್ ತಪ್ಪಿಸಿ. ಬಾವಾ, ಸಮಾಧಾನ ಸಮಾಧಾನ. ನೋಡಿ, ಮನಸ್ಸಿದ್ದರೆ ಮಾರ್ಗ ಉಂಟು, ನಿಮ್ಗೆ ಗೊತ್ತುಂಟಲ್ಲ. ಮತ್ತೆ ಶ್ರೀಮಂತರ ಮದುವೆ, ಜವಳಿ ಎಲ್ಲ ರಾಶಿ ರಾಶಿ ತೆಗ್ದಾಕ್ತಾರೆ. ಅದ್ರ ನಡುವೆ ನನ್ನದು ಮತ್ತೆ ನನ್ನ ಅಕ್ಕಂದು ಬಟ್ಟೆ ಒಂದು ನಿಮ್ಗೆ ಮುಚ್ಚಿಡ್ಲಿಕ್ಕೆ ಆಗುದಿಲ್ವಾ?